ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಅಣ್ಣ. ಸರ್, ನಮಸ್ತೆ. ನಮಸ್ತೆ ಅಣ್ಣ. ಸರ್, ನಮಗೊಂದು ಫೋರ್ಸ್ ತುಫಾನ್ ಜೀಪ್ ಗಾಡಿ ಕಳ್ಸಿಕೊಟ್ಟಿದ್ರಿ, ವೈಟ್ ಬೋರ್ಡು ಸೇಲ್ಗಿದೆ ಅಂತ. ಹಾಂ ಸರ್. ಏನೈತೆ ರೀ ಮಾಡಲು? ಮಾಡಲ್ 2005 ಸರ್ ಮಾಡಲ್ ರೀ. 2005 ಮಾಡಲ್ ಐತ್ರಿ? ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಇರ್ತಕ್ಕಂಥ ಇಂಜಿನ್ ಅಣ್ಣ ಹತ್ತಿರದ ಇಂಜನ್ ಅದ ರೀ. ಹೆಂಗೆ ರೀ? ಅದು ಓಲ್ಡ್ ಮಾಡಲ್ ಇಂಜನ್ ಅದ, ಸ್ವಲ್ಪ ಸೀದಾಗಿ ಸಲಕ್ಕೆ ತೆಗೆದ್ವಿ, ಹೊಸದೇ ಹತ್ತಿರದ ಮಾಡಲ್ದ ಕೂಡ್ಸಿವಣ್ಣ ಇಂಜನ್. ಈ ಥರ ಮಾಡಿರಿ? ಹಾಂ ರೀ. ಓಕೆ. 2005 ಮಾಡಲ್ ಐತಿ, ಆದ್ರೆ 5 ಮಾಡಲ್ದಾಗ ಇದ್ದಿದ್ದು ಇಂಜನ್ ಇಲ್ಲ, ಆದ್ರೆ 10 ಮಾಡಲ್ ಇರೋದು ಇಂಜನ್ ಇದು ಮಾಡಿದ್ರಿ, ಸೀಜ್ ಆದ ಬಳಕ, ಹಾಂ ಹೌದಲ್ಲ ರೀ? ಹಾಂ 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 ರೀ. ಓಕೆ. ಎಷ್ಟಾಗಿರಿ ಓನರ್ ಗಾಡಿಗೆ? ಗಾಡಿ ಓನರ್ 18 ಓನರ್ ಅಣ್ಣ. ಅದಕ್ಕೆ ಎಷ್ಟು ರೀ? 18 ಅದ ಅಣ್ಣ. 18 ಓನರ್ ಆಗಿರಿ? ಹಾಂ ರೀ. ಓಕೆ. ಗಾಡಿ ತೊಗೊಳೋರು 19 ಓನರ್ ಆಗ್ತಾರೆ ಈಗ? ಹಾಂ, ಗಾಡಿ ತೊಗೊಂಡು 19 ಆಗ್ತದೆ. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರ್? ರನ್ನಿಂಗ್ ಸರ್ ಹಂಗೆ ಅಷ್ಟು ಐಡಿಯಲ್ ಸರ್, ಅದು ನಂಬಲ್ಲಿ ಅದು ಮೀಟ್ರ್ ಹೋಗಿದೆ ಅಣ್ಣ ಅದು ರೀ. ಬಂದ್ ಆಗಿರ್ಬೇಕು ಬಿಡ್ರಿ, ಯಾಕಂದ್ರೆ ಓಲ್ಡ್ ಮಾಡಲ್ 2005 ಮಾಡಲ್ಲ. ಹಾಂ ಹಾಂ. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಐತ್ರಿ? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್? ಟೈರ್ ಅದಾಣವ, ಟೈರ್ ಅಣ್ಣ ಎದುರು 2 ಸಿಲ್ಲ ಅಣ್ಣ, 1 ತಿಂಗಳ ಟೈರ್ ಹಾಕ್ಸಿಷ್ಟೇ ರೀ. ಹಾಂ ರೀ. ಮತ್ತು ಹಿಂದಿನ ಅಣ್ಣ ಇನ್ನೂ ಗ್ರೂಪ್ ಟೈರ್ ಅವಣ್ಣ, ಅವಾಗೂ ಹಾಕ್ಸಿ ಮತ್ತು 5-6 ತಿಂಗಳು ತಕ್ಷಣ ಅಷ್ಟೇ. ಸ್ಟೆಪ್ನಿ ಐತಲ್ಲ ರೀ ಗಾಡಿ? ಸ್ಟೆಪ್ನಿ ಐತಣ್ಣ, ಸ್ಟೆಪ್ನಿನ ಅದಣ್ಣ, ಅದು ಭೀ ಹೊಸ ಇದು ಗ್ರೂಪ್ ಹಾಕ್ಸಿ ಟೈರ್ ಅದಣ್ಣ, ಒಟ್ಟೆ ಬಿಚ್ಚೇ ಇಲ್ಲ ಅದಕ್ಕೆ. ಹ್ಞೂ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್, ಟಿಂಕರಿಂಗ್ ಕೆಲಸ, ಸಣ್ಣ ಪ್ರಮಾಣ ಕೆಲಸ, ಗಾಡಿ ಮೇಲೆ ಏನು ಕೇಸಸ್, ಓರ್ಜಿನಲ್ ಈ ಥರ ಏನಾರ ಐತೇನು ರೀ? ಇಲ್ಲ ಅಣ್ಣ, ಏನಿಲ್ಲ. ಏನೂ ಇಲ್ಲ ರೀ? ಹಾಂ. ರೀಪೇಂಟ್ ಆಗಿಲ್ಲ ರೀ ಗಾಡಿಗೆ? ಇಲ್ಲ ಅಣ್ಣ, ರೀಪೇಂಟ್ ರೀ ಅವು ಆಗಿರೋ ನಾ ತೊಗೊಂಬಂದನು ಆಗಿರ್ಬೋದು ಅಣ್ಣ. ಯಾಕಂದ್ರೆ 19 ಓನರ್ 18 ಓನರ್ ಆಗಿರೋ ಅಂದ ಬಳಿಕ ರೀಪೇಂಟ್ ಆಗಿರ್ಬೋದು ರೀ? ಹಾಂ, ಆಗಿರ್ತಣ್ಣ. ಓಕೆ. ಗಾಡಿ ಮೇಲೆ ಕೇಸಸ್, ಓರ್ಜಿನಲ್ ಈ ಥರ ಏನಿಲ್ಲ ರೀ ಪ್ರಾಬ್ಲಮ್? ಏನಿಲ್ಲ ಅಣ್ಣ, ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ ಇವಾಗ? ಎಲ್ಲ ಕ್ಲಿಯರ್ ಅದಣ್ಣ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ನಮ್ದಣ್ಣ ಎಫ್ ಸಿ ನೋಡೋಣ ಡಿಸೆಂಬರ್ ತನಕ ಐತ್ರಿ. ಹಾಂ. ಇನ್ಸೂರೆನ್ಸ್ ಅಣ್ಣ ಫೆಬ್ರವರಿ ತನಕ ಅದಣ್ಣ. ಓಕೆ. ಎಫ್ ಸಿ ಬಂದುಬಿಟ್ಟು ಇನ್ನು 3 ತಿಂಗಳ ತನಕ ಸಿಗ್ತೈತಿ, ಇನ್ಶೂರೆನ್ಸ್ ಬಂದುಬಿಟ್ಟು 5-6 ತಿಂಗಳ ತನಕ ಇನ್ಶೂರೆನ್ಸ್ ಐತ್ರಿ? ಹಾಂ ರೀ. ಓಕೆ. ಸರ್, ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ಇವತ್ತು ತಾವು ಮ್ಯೂಸಿಕ್ ಸಿಸ್ಟಮ್ ಈ ಥರ ಏನಾರು ಹಾಕ್ಸಿರೇನು ರೀ? ಇಲ್ಲ ನಾವು ಉಪ್ಪರ್ ಅದೈತೆ ರೀ, ಉಪ್ಪರ್ ಅದ ರೀ, ಸೀಟ್ ಕವರ್ ಹಾಕ್ಸಿದೇವೆ ರೀ, ಮ್ಯಾಟ್ ಹಾಕ್ಸಿದೇವೆ ರೀ. ಹ್ಞೂ. ಲೈಟಿಂಗ್ ಅದಾವೆ ರೀ. ಲೈಟಿಂಗ್ ಸೆಟ್ಟಿಂಗಲ್ಲಿ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಿ? ಹಾಂ ಹಾಂ, ಮಾಡ್ಕೊಂಡೇವಣ್ಣ. ಓಕೆ. ಸಬ್ ಉಪ್ಪರ್ ಎಲ್ಲ ಹಾಕ್ಸಿರಿ ಗಾಡಿಗೆ? ಹಾಂ ರೀ. ಇವಾಗ ಗಾಡಿ ತೊಗೊಂಡ್ರೆ ಏನೋ ₹1 ಕೆಲಸ ಇಲ್ಲ ರೀ? ಯಾಕಂದ್ರೆ ಇಂಜನ್ ಕಂಡೀಷನ್ ಎಲ್ಲ ಅಗದಿ ಕರೆಕ್ಟ್ ಐತಿ ಇಲ್ಲ ಇಲ್ಲ, ಎಲ್ಲ ಕರೆಕ್ಟ್ ಐತಣ್ಣ. ಯಾರು ಮೆಕ್ಯಾನಿಕ್ ಭೀ ಬಂದು ತೊಗೊಂಡು ಹೋಗೋದಣ್ಣ, ಹಂಗೇನಿಲ್ಲ. ಹ್ಞೂ. ಇದು ಸಿಂಗಲ್ ಟ್ಯಾಪ್ ಸರ್, ಡಬಲ್ ಟ್ಯಾಪ್ ಐತ್ರಿ? ಡಬಲ್ ಟಪ್ ಅದಣ್ಣ. ಹೌದ್ರಾ? ಹಾಂ. ಓಕೆ. ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ನಾ ಪ್ರೈಸ್ ಸರ್ ಅದು 320 ಹೇಳಿನಿ ಸರ್. 3,20,000? ಹಾಂ ರೀ. ಮಾಡಲ್ ಬಂದುಬಿಟ್ಟು 2005 ಮಾಡಲು, ತಾವು ಆಲ್ರೆಡಿ ಓನರ್ 18 ಆಗಿದ್ರೆ, ಗಾಡಿ ತೊಗೊಳೋರು 19 ಓನರ್ ಆಗ್ತಾರೆ. ಹಾಂ ರೀ. 3,00,000 ಎಷ್ಟು ಅಂದ್ರೆ 20,000? 20,000 ಅಣ್ಣ. ಓಕೆ. ಇದರಲ್ಲಿ ನೆಗೆಶ್ವಲ್ ಏನು ಮಾಡ್ತೀರಾ? ಏನೋ 5,000 ಮಾಡ್ಬೋದು ರೀ. ಒಂದು 5,000 ನೋಡ್ಕೊಡೋ ಪ್ರಯತ್ನ ಮಾಡ್ತೀರಾ? ಹಾಂ. 3,15 ಕೊಡ್ತೀರಾ ಗಾಡಿ? ಹಾಂ ರೀ. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಸರ್? ಲಾಸ್ಟ್ ಅಣ್ಣ 310 ಕೊಡ್ತೀನಿ ಅಣ್ಣ. ಹೌದಾ? ಹಾಂ. ಓಕೆ. ಗಾಡಿ ಅಂತೂ ಲೊಕೇಶನ್ ರೀ? ಲೊಕೇಶನ್ ರಟ್ಕಲ್ ಅಣ್ಣ, ಇಲ್ಲೇ ಕಾಳಗಿ ತಾಲೂಕು ರೀ. ಎಲ್ಲಿ ಬರ್ತದೆ ಸರ್? ಯಾವ ಡಿಸ್ಟ್ರಿಕ್ ಇದು? ಇದು ಕಲಬುರಗಿ ಡಿಸ್ಟ್ರಿಕ್ಟ್ ಸರ್. ಹೌದ್ರಾ? ಹಾಂ, ಕಲಬುರಗಿ ಡಿಸ್ಟ್ರಿಕ್ಟ್ ರೀ, ಕಾಳಗಿ ತಾಲೂಕು. ಹ್ಞೂ. ರಟ್ಕಲ್ ಅಂತ ಇಲ್ಲಿ ರೇವಣಸಿದ್ದೇಶ್ವರ ಗುಡ್ಡ ಅಂತ ಅಣ್ಣ, ಎಲ್ಲ ಕಡೆ ಫೇಮಸ್ ಐತೆ ರೀ ಇದು. ಹ್ಞೂ. ಹಾಂ, ಆ ಊರ್ಲಿಂದ ನಾವು ಅದೇ ಊರಣ್ಣ ನಮ್ಮದು. ಓಕೆ. ಹಾಂ. ರೆಟ್ಟಿಗೆಲ್ಲ ಬಂದುಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ಗಾಡಿ ಸಿಗುತ್ತೆ? ಹಾಂ, ಸಿಗುತ್ತೆ ಅಣ್ಣ, ಸಿಗುತ್ತೆ. ಸರ್, ತಮ್ಮ ಕೈಯಲ್ಲಿ ಮಾತ್ರ ಗಾಡಿ ಕಂಡೀಷನ್ ಐತಿ ಇಲ್ರಿ ಕರೆಕ್ಟಾಗಿ? ಹಾಂ, ಅದೇ ಐತೆ ಅಣ್ಣ, ಕಂಡೀಷನ್ ಐತೆ. ಯಾಕಂದ್ರೆ ತುಂಬ ದೂರಿಂದ ಬಂದಿರ್ತಾರಲ್ಲ, ಅದಕ್ಕೋಸ್ಕರ. ಆಲ್ರೆಡಿ 18 ಓನರ್ ಆಗ್ಯಾರ. ಹಾಂ. ಓಕೆ. ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದಲ್ಲ? ಆರಾಮಾಗಿ ಓಡಿಸ್ಬೋದು ಅಣ್ಣ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ಅಣ್ಣ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಅಣ್ಣ. ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.